ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳೇ, ಬೆಂಗಳೂರು ಕೇಂದ್ರ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಎನ್ಡಿಎ ಕೂಟದ ಅಭ್ಯರ್ಥಿಗಳು ಕ್ರಿಯಾಶೀಲ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಿಸಿ ಮೋಹನ್ ಅವರ ಪರವಾಗಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಮೂಲಕ ಬರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಸಂತೋಷ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಕ್ಕಂಥ ನಮ್ಮ ಮಂಜುಳಾ ಅವರು ಮತ್ತು ಮಂಜುಳಾ ವಿಜಯ್ ಕುಮಾರ್ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿನ ನಮ್ಮನೆ ಸುರೇಶ್ ಕುಮಾರ್ ಅವರ ಶಾಸಕರ ನೇತೃತ್ವದಲ್ಲಿ ಸೇರ್ತಾ ಇರ್ತಕ್ಕಂಥದ್ದು ಈ ಭಾಗದಲ್ಲಿ ನಿಜವಾಗ್ಲೂ ಕೂಡ ನಮಗೆ ದೊಡ್ಡ ಶಕ್ತಿ ಇವತ್ತು ನಮ್ಮ ಜೊತೆಗೆ ಬಂದಂತಾಗಿದೆ ಅಂತ ಹೇಳಿ ನಾನು ತುಂಬಾ ಸಂತೋಷದಿಂದ ಅವ್ರಿಗೆ ಭಾರತೀಯ ಜನತಾ ಪಾರ್ಟಿಗಳನ್ನ ಬರಮಾಡ್ಕೊಳ್ತಾ ಇದ್ದೇನೆ. ಈ ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣ ಇವತ್ತು ನನ್ನ ಹೆಣ್ಮಕ್ಳು ಹತ್ಯೆ ಆದ್ರೂ ಕೂಡ ಅದು ವೈಯಕ್ತಿಕ ಕಾರಣಗಳಿಗೆ ಹತ್ಯೆ ಆಗಿದೆ ಅಂತೇಳಿ ಮುಖ್ಯಮಂತ್ರಿಗಳು ಗೃಹ ಸಚಿವರು ಹೇಳಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ರಾಜ್ಯದ ದುರ್ದೈವ ಇವತ್ತು ಮುಖ್ಯಮಂತ್ರಿಗಳು ಗೃಹ ಸಚಿವರ ಹೇಳಿಕೆ ಇವತ್ತು ದಾಖಲೆ ಅಂತರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರು ಗೆದ್ದು ಬರ್ತಾರೆ. ತಾವೆಲ್ಲರ ಶುಭ ಹಾರೈಕೆ, ತಮ್ಮೆಲ್ಲರ ಆಶೀರ್ವಾದ, ತಾಯಂದ್ರ ಆಶೀರ್ವಾದ ಸದಾ ಮೋಹನ್ ಅವರ ಮೇಲೆ ಇರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಮಂಜುಳಾ ಅವ್ರನ್ನ ಮತ್ತೆ ವಿಜಯ್ ಕುಮಾರ್ ಜಿ ಅವ್ರನ್ನ ಮತ್ತೊಮ್ಮೆ ಬಿಜೆಪಿಗೆ ಸ್ವಾಗತನ ಕೋರ್ತಾ ಅವರಿಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ರಾಜ್ಯದ ಅಧ್ಯಕ್ಷ ಒಂದು ಭರವಸೆನ ಕೊಡ್ತೇನೆ. ಅವರು ಕೂಡ ಗೌರವವನ್ನು ಕೊಟ್ಟು ಉತ್ತಮ ರೀತಿಯಲ್ಲಿ ಬೆಳೆಸ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ. ನಾವು ಮಾನ್ಯ ಸುರೇಶ್ ಕುಮಾರ್ ಅವರು ಪಿಸಿ ಮೋಹನ್ ಅವರು ಸೇರಿ ಅಂತ ಹೇಳ್ತಾ ಅವ್ರು ಮತ್ತೊಮ್ಮೆ ಸ್ವಾಗತನ ಕೋರ್ತಾ ನಮ್ಮೆಲ್ಲರೂ ಕೂಡ ಸಾಕಷ್ಟು ಸಮಯ ಆಗಿದೆ. ಇಂಥ ಸಮಯದಲ್ಲೂ ಕೂಡ ದೊಡ್ಡ ಸಂಖ್ಯೆ ತಾವೆಲ್ಲರೂ ಸೇರಿದ್ದೀರಿ. ತಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ತಮ್ಮೆಲ್ಲರಿಗೂ ಸಲ್ಲಿಸ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.